ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ತಮಗೆ ಬರುತ್ತೆ. ಯಾವುದು ಕೂಡ ತಾವು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಲಿ. ಒಂದು ಹಾಡು ಅದು, ಜಗದೀಶನಾಡುವ ಜಗವೇ ನಾಟಕ ರಂಗ. ಇಡೀ ಈ ಬದುಕೆ ಒಂದು ನಾಟಕ ರಂಗ, ನಾವು ಅಂದುಕೊಳ್ಳುವುದು ಭ್ರಮೆ. ಈಗ ಒಬ್ಬ ಜಗದೀಶರು ಇದನ್ನು ಪ್ರೂವ್ ಮಾಡಿದ್ದಾರೆ. ಇದೊಂದು ನಾಟಕ ರಂಗ ಕಂಡ್ರಿ ಅಷ್ಟೇ ಅನ್ನೋದನ್ನು. ಅಷ್ಟೇ ಅಲ್ಲ, ಅದಕ್ಕೆ ಮೀರಿದ ಬೇರೆ ಬೇರೆ ಆಯಾಮಗಳು ಇದೆ. ನಾನು ಇವತ್ತು ಮಾತನಾಡ್ತಾ ಇರುವುದು ಜಗದೀಶ್ ಶೆಟ್ಟರ್ ಎನ್ನುವ ಹಿರಿಯ ರಾಜಕಾರಣಿಯ ಕುರಿತು. ಅವರು ಸುಮಾರು 10 ತಿಂಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಅವರು ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದರು, ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದರು, ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಅವರಿಗೆ ಹತ್ತಿರಾಗಿದ್ದರು. ಅವರಿಗೆ ರಾಜಕೀಯ ಬದುಕನ್ನು ನೀಡಿದವರು ಅನಂತಕುಮಾರ್. ಈಗ ಅವರು ಮರಳಿ ಮನೆಗೆ ಅನ್ನುವ ಒಂದು ಮಾತಿಗೆ ಪೂರಕವಾಗಿ ವರ್ತನೆ ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. BJP ಅವರಿಗೆ ಟಿಕೆಟನ್ನು ನಿರಾಕರಿಸಿತ್ತು. ಆ ಸಂದರ್ಭದಲ್ಲಿ ಅವರಲ್ಲಿ ಕಣ್ಣೀರು ಬಂದಿತ್ತು. ನಾನು ಕಟ್ಟಿದ ಪಕ್ಷ ನನ್ನನ್ನು ಹೊರದಬ್ಬಿತು ಅಂತ ಕಣ್ಣೀರು ಹಾಕಿದರು ಜಗದೀಶ್ ಶೆಟ್ಟರ್. ಇನ್ನು ಯಾವ ಸ್ಥಿತಿಯಲ್ಲೂ ಕೂಡ ನಾನು ತಿರುಗಿ BJPಗೆ ಹೋಗಲಾರೆ ಅಂತ ಅಂದಿದ್ದರು. ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೂಡ ನೀಡಿತ್ತು, ಆದರೆ ಗೆಲ್ಲಲಿಲ್ಲ. ಅವರು ಸೋತ ಮೇಲೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಕಾಂಗ್ರೆಸ್ ಅವರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿತ್ತು. ಇವತ್ತು ಅವರು ತಿರುಗಿ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಪ್ರದೇಶ್ BJP ಅಧ್ಯಕ್ಷರು ಏನಿದ್ದಾರೆ ವಿಜಯೇಂದ್ರ ಅವರು ಹಾಗೂ ಹಿರಿಯ ನಾಯಕ ಯಡಿಯೂರಪ್ಪ ಅವರ ಜೊತೆ ದೆಹಲಿಗೆ ತೆರಳಿದರು. ಮೊದಲು ಅಮಿತ್ ಶಾ ಅವರ ಜೊತೆ ಅವರ ಮಾತುಕತೆ ನಡೀತು. ಅಮಿತ್ ಶಾ ಸನ್ಮಾನ್ಯ ಜಗದೀಶ್ ಶೆಟ್ಟರನ್ನು ವಾಪಸ್ ಕರೆದುಕೊಳ್ಳುವುದಕ್ಕೆ ಒಪ್ಪಿದರು. ಇದಾದ ಮೇಲೆ ಪತ್ರಿಕಾಗೋಷ್ಠಿ ದೆಹಲಿಯಲ್ಲಿ ನಡೀತು. ಯಡಿಯೂರಪ್ಪ ಇದ್ದರು, ವಿಜಯೇಂದ್ರ ಇದ್ದರು, ಕೇಂದ್ರ ಸಚಿವರುಗಳಿದ್ದರು. ಅಲ್ಲಿ ಅವರು ಮತ್ತೆ BJPಗೆ ಸೇರ್ಪಡೆಯಾದರು. ಗರ್ ವಾಪಸಿ ಬಂದ ಮೇಲೆ ಅವರು ಹೇಳಿದರು, ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ನಾನು ಚೆನ್ನಾಗಿ ನೋಡಿಸ್ಕೊಂಡ್ರಿ ಅವರು ಎಲ್ಲ ಹೇಳಿಬಿಟ್ಟು ಅವರು BJPಗೆ ತಿರುಗಿ ಹೋಗುವುದಕ್ಕೆ ಕಾರಣ ಏನು, ಯಾವ ಕಾರಣಕ್ಕೆ ಅವರು BJPಗೆ ವಾಪಸ್ ಹೋದರು. ಅವರು ಹೇಳಿದರು, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅವರು ಮತ್ತೆ ಪ್ರಧಾನಿ ಆಗಬೇಕು, ಆ ಕಾರಣಕ್ಕಾಗಿ ನಾನು BJPಗೆ ಹೋಗ್ತೀನಿ. ಹಾಗಿದ್ದರೆ 10 ತಿಂಗಳ ಹಿಂದೆ ಅವರು ಕಣ್ಣೀರು ಹಾಕ್ತಾರಲ್ಲ, ಆ ಕಣ್ಣೀರಿಗೆ ಅರ್ಥ ಬೆಲೆ ಇದೆಯಾ ಇಲ್ವಾ? ಜಗದೀಶನಾಡುವ ಜಗವೇ ನಾಟಕ ರಂಗ, ಎಲ್ಲ ನಾಟಕ ಅಲ್ವಾ? ಆಗ ಕಣ್ಣೀರು ಹಾಕಿ ಒಂದು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವ ಯತ್ನವನ್ನು ಜಗದೀಶ್ ಶೆಟ್ಟರ್ ಮಾಡಿದರು. ಸಿಂಪತಿ ಬರಲಿಲ್ಲ. ಸೊ ಇವತ್ತಿನ ಬೆಳವಣಿಗೆಯ ನಂತರ ಅನಿಸಿದ್ದು, ಜಗದೀಶ್ ಶೆಟ್ಟರ ಮುಖ ಯಾವುದು, ಮುಖವಾಡ ಯಾವುದು? ಕಾಂಗ್ರೆಸ್ನಲ್ಲಿದ್ದಾಗ ಅವರು ಮುಖವಾಡವನ್ನು ಧರಿಸಿ ಬಂದಿದ್ರಾ, ಅಥವಾ ಈಗ BJPಗೆ ಹೋಗ್ತಾ ಇರುವುದು ಮುಖವಾಡವ? ಅಧಿಕಾರ ರಾಜಕಾರಣ ಏನಿದೆ, ಅಧಿಕಾರ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಅವರು ಈ ಕೆಲಸವನ್ನು ಮಾಡಿದಾಗ, ಇದು ಪ್ರಶ್ನೆ. ಹಾಗೆ ನೋಡಿದರೆ ಜಗದೀಶ್ ಶೆಟ್ಟರ್ ಸಂಘ ಪರಿವಾರದಿಂದ ಬಂದವರು. ಬೆಳಗ್ಗೆ ಎದ್ದು
ಚಡ್ಡಿ ಹಾಕ್ಕೊಂಡು ಸದಾ ವತ್ಸಲೆ ಮಾತ್ರ ಭೂಮಿ ಅಂತ ಹೇಳ್ತಾ ಇದ್ದವರು ಈ ಒಂದು ಸಂಘ ಪರಿವಾರದ ಕಾರ್ಯಚಟುವಟಿಕೆ ಅವರಿಗೆ ಸೈದ್ಧಾಂತಿಕ ನಿಷ್ಠೆಯನ್ನು ತರಲೇ ಇಲ್ವ? ಅವರಿಗೆ ಸೈದ್ಧಾಂತಿಕ ನಿಷ್ಠೆ ಇದ್ದಿದ್ರೆ ಅವರು BJP ಬಿಡ್ತಾ ಇರಲಿಲ್ಲ. ಆದರೆ ಬಿಟ್ಟರು, ಕಣ್ಣೀರು ಹಾಕಿದ್ರು, ದುಃಖ ವ್ಯಕ್ತಪಡಿಸಿದ್ರು. ನಾನೆಂದೂ ಮತ್ತೆ BJPಗೆ ಹೋಗಲಾರೆ ಅನ್ನೋ ರೀತಿ ಮಾತನಾಡಿದರು. ಆದರೆ ಈಗ ವಾಪಸ್ ಹೋದರು. ಅದೇ ಮುಖವಾಡದ ಪ್ರಶ್ನೆ ಏನಿದೆ ಅದು ನನಗೆ ಮುಖ್ಯ ಆಗುವುದು ಕೇವಲ ಇದು ಜಗದೀಶ್ ಶೆಟ್ಟರ್ ಅವರ ವೈಯಕ್ತಿಕ ಪ್ರಶ್ನೆಯಾಗಿ ಉಳಿದಿಲ್ಲ. ಇನ್ನೂ ಕೆಲವು ನಾಯಕರುಗಳು ಮತ್ತೆ BJPಗೆ ವಾಪಸ್ ಹೋಗ್ಬೋದು. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನುವ ಮಾತು ಇದೆ. ಹಾಗಿದ್ರೆ ಸಿದ್ಧಾಂತ ಎಲ್ಲಿ ಹೋಯಿತು? ಅವರ ಸಿದ್ಧಾಂತ ಯಾವುದು? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ BJPಯನ್ನು ಟೀಕೆ ಮಾಡಿದರೆ, ಈಗ ಕಾಂಗ್ರೆಸ್ ಬಿಟ್ಟು BJP ಬಂದ ಮೇಲೆ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡಬೇಕು. ಇದಕ್ಕೆ ಸಮಯ ಸಾಧಕ ರಾಜಕಾರಣ ಅಂತ ಕರೀತಾರೆ. ಈಗ ಬಂದ ಮಾಹಿತಿಯ ಪ್ರಕಾರ ಜಗದೀಶ್ ಶೆಟ್ಟರ್ ಅವರನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಮತ್ತೆ ಮೋದಿ ಸಂಪುಟ ಸೇರ್ಕೋತಾರೆ ಅನ್ನೋ ಮಾತು. ಅಂದರೆ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಅವರ ರಾಜಕೀಯ ಬದುಕಿನ ಈ ಹಂತದಲ್ಲಿ ಅಧಿಕಾರ ಅವರಿಗೆ ಕಾಡ್ತಾ ಇದೆ. ಅಧಿಕಾರ ಬಿಟ್ಟು ನಾನು ಬದುಕಲಾರೆ, ಅಧಿಕಾರ ಇಲ್ಲದಿದ್ದರೆ ನೀರಿನಿಂದ ಹೊರ ತೆಗೆದ ಮೀನಿನಂತೆ ಆಗ್ಬಿಡ್ತೀನಿ ಅಂತ ಅವರಿಗೆ ಅನ್ನಿಸಿರಬೇಕು. ಅಮಿತ್ ಶಾ ಭರವಸೆ ನೀಡಿದರು. ಒಂದು ಕಾಲದ ಯಡಿಯೂರಪ್ಪನವರ ವಿರೋಧಿಯಾಗಿದ್ದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ವಾಪಸ್ ಹೋಗೋದಕ್ಕೆ ಯಡಿಯೂರಪ್ಪನವರ ಆಶ್ರಯ, ಅವರ ಮಗನ ಆಶ್ರಯ ಬೇಕಾಯಿತು. ಸೊ ಇದು ಯಡಿಯೂರಪ್ಪನವರ ಬಹಳ ಮಹತ್ವವಾದ ಮೂವ್ ಅನಿಸುತ್ತೆ. ಲಿಂಗಾಯತ ರಾಜಕಾರಣಕ್ಕೆ ಇನ್ನೊಂದು ನೆಲೆಯನ್ನು ಒದಗಿಸುವ ಯತ್ನವನ್ನು ಮಾಡ್ತಿದ್ದಾರೆ. ಆ ಮೂಲಕ ತಮ್ಮ ಮಗನನ್ನು ಲಿಂಗಾಯತ ನಾಯಕ ಅಂತ ಪ್ರತಿಷ್ಠಾಪಿಸುವುದು, ನಂತರ ಅವರನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸೋದು, ಅದು ಅವರ ಏಕೈಕ ಗುರಿ ಆಗಿರಬೇಕು. ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಎಲ್ಲ ರೀತಿಯ ಕಾಂಪ್ರಮೈಸಿಗೆ ರೆಡಿ ಇದ್ದಾರೆ. ಅದರಂತೆ ಜಗದೀಶ್ ಶೆಟ್ಟರ್ ಕೂಡ ಈ ಕಾಂಪ್ರಮೈಸ್ಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅವರಿಗೆ ಅಮಿತ್ ಶಾಯಿಂದ ಭರವಸೆ ಸಿಕ್ಕಿರಬೇಕು ಅನ್ನೋದು ನಿಜ. ಆದರೆ ಇದರ ಪರಿಣಾಮಗಳು ಏನು ಅಂತ ನನಗನ್ನಿಸುವ ಹಾಗೆ ತಕ್ಷಣ ಈ ಬೆಳವಣಿಗೆಯ ಪರಿಣಾಮ ಆಗುವುದು ಸೋಮಣ್ಣ ಅವರ ಮೇಲೆ. ಸೋಮಣ್ಣ ಕೂಡ ಈಗ ಕೆಲವು ದಿನಗಳ ಹಿಂದೆ ಅಮಿತ್ ಶಾ ಅವರನ್ನು ಮೀಟ್ ಮಾಡಿದರು. ಆಗ ಅವರು ನನ್ನನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ, ಸೊ ನಾನು 3 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಮಿತ್ ಶಾ ಅವರು ಆಶೀರ್ವಾದ ಮಾಡಿದ್ದರು ಅನ್ನುವುದು ಸುದ್ದಿ. ಈಗ ಜಗದೀಶ್ ಶೆಟ್ಟರ್ ಅವರನ್ನು ನೀವು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಮಂತ್ರಿ ಮಾಡಿದರೆ ಸನ್ಮಾನ್ಯ ಸೋಮಣ್ಣವರ ಗತಿ, ಅವರ ಮಗನ ಗತಿ. ಸೊ ಇದರಿಂದಾಗಿ ಸೋಮಣ್ಣ ವಿಲ್ ಬಿ ದ ಲೂಸರ್ ಅಂತ ನನಗೆ ಅನಿಸುತ್ತೆ. ಅಂದರೆ ಈಗ ಅಮಿತ್ ಶಾ ಯಾರಿಗೆ ಸೋಮಣ್ಣವರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸ್ತಾರೋ ಅಥವಾ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸ್ತಾರೋ. ಜಗದೀಶ್ ಶೆಟ್ಟರ್ ಎಸ್, ಅವರು ಹಿರಿಯ ರಾಜಕಾರಣಿ, ಸಂಘ ಪರಿವಾರದ ಜೊತೆಗೆ ಬೆಳೆದವರು. ಆದ್ದರಿಂದ ಅವರ ಮಾತಿಗೆ ಹೆಚ್ಚಿನ ಬೆಲೆ ಸಿಗುವ ಎಲ್ಲ ಚಾನ್ಸಸ್ ಕಾಣುತ್ತೆ. ಅವರಿಗೆ ಪುನರ್ವಸತಿ ಕಲ್ಪಿಸಬಹುದು. ಈ ಪುನರ್ವಸತಿ ರಾಜಕಾರಣ ಏನಿದೆ BJPಯ ಒಳಗಡೆ, ಇದು ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕಲಿತ ಪಾಠ. ಅಸೆಂಬ್ಲಿ ಚುನಾವಣೆಯಲ್ಲಿ ಹಿರಿಯರನ್ನೆಲ್ಲ ಹೊರಗಿಟ್ಟು ಹೊಸಬರಿಗೆ ಟಿಕೆಟ್ ಕೊಟ್ಟು ಅವರು ಏನು ಮಾಡುವುದಕ್ಕೆ ಹೊರಟಿದ್ದರು, ಆ ಕಾರ್ಯತಂತ್ರ ವಿಫಲವಾದ್ದರಿಂದ ಈಗ BJP ಮತ್ತೆ ಹಳೆಯ ವಯಸ್ಸಾದ ನಾಯಕರತ್ತ ಒಲವನ್ನು ತೋರಿಸ್ತಾ ಇದೆ. ಯಡಿಯೂರಪ್ಪನವರ ಮಗನನ್ನು ಅಧ್ಯಕ್ಷನ ಮಾಡಿದ್ದು ಅಷ್ಟೇ, ಯಡಿಯೂರಪ್ಪ ಜೊತೆಗಿರಲಿ ಅಂತ. ಯಡಿಯೂರಪ್ಪನವರು ದೆಹಲಿಯ ಪತ್ರಿಕಾಗೋಷ್ಠಿಯಲ್ಲೂ ಪಕ್ಕದಲ್ಲೇ ಇದ್ದರು. ಒಂದು ಕಡೆ ಯಡಿಯೂರಪ್ಪ, ಪಕ್ಕದಲ್ಲಿ ಅವ್ರ ಮಗ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು.
ಅದೇ ರೀತಿ ಒಂದು ಭಾಷಣವನ್ನು ಕೂಡ ಅವ್ರು ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಅದು ಯಾವ ಭಾಷಣ ಅಂತ ಅಂದರೆ ಕುಟುಂಬ ರಾಜಕಾರಣವನ್ನು ಇವರಿಬ್ಬರು ಕುಂಡಿಸ್ಕೊಂಡು ಬಾಯಿಗೆ ಬೈಬೋದಾಗಿತ್ತು. ಯಾವ ಸ್ಥಿತಿ ಬಂತು ನೋಡಿ. ಜಗದೀಶನಾಡುವ ಜಗವೇ ನಾಟಕ ರಂಗ. ನಾನು ಇಂತಹ ಬೆಳವಣಿಗೆಯನ್ನು ಜಗದೀಶ್ ಶೆಟ್ಟರ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಕೈ ಕೊಟ್ಟರು. ಅವ್ರ ಕೈ ಹಸ್ತ ಇಟ್ಕೊಂಡು ಕುತ್ಕೋಬೇಕು ಮತ್ತು BJP ಮನೆಗೆ ಹೋದರು. BJP ಸದೃಢವಾಗುವುದಕ್ಕೆ ಬೇಕಾದ ಕಾರ್ಯತಂತ್ರವನ್ನು ಯಡಿಯೂರಪ್ಪರು ರೂಪಿಸ್ತಿದ್ದಾರೆ. ಕಾಂಗ್ರೆಸ್ ಯಡಿಯೂರಪ್ಪನವರನ್ನು ಸುಲಭವಾಗಿ ತೆಗೆದುಕೊಳ್ಳುವಂತಿಲ್ಲ. ಹಿ ವಿಲ್ ಪ್ಲೇ ಹಿಸ್ ಓನ್ ಗೇಮ್. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಗೌರವಾನ್ವಿತ DK ಶಿವಕುಮಾರ್ ಅವರು ಎಚ್ಚರಗೊಳ್ಳಬೇಕಾಗಿದೆ. ಅವರು ಎಚ್ಚರಗೊಳ್ಳದಿದ್ದರೆ ಮತ್ತೆ BJPಯತ್ತ ವಲಸೆ ಪ್ರಾರಂಭ ಆಗ್ಬೋದು. ಅದಕ್ಕೆ ಇದು ಮುನ್ನುಡಿ ಇರಬಹುದು. ಇನ್ನಷ್ಟು ನಾಯಕರನ್ನು ಅವರು ಎತ್ತಿಕೊಂಡು ಬರುವುದು ನಿರೀಕ್ಷಿತ ಎಸ್. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು, ಇದಕ್ಕೆ ಯಾವ ಸಿದ್ಧಾಂತ ಬದನೆಕಾಯೂ ಇಲ್ಲ. ಜಗವೇ ನಾಟಕ ರಂಗ, ಜಗದೀಶನಾಡುವ ನಾಟಕ ರಂಗ. ಈಗ ಒಬ್ಬ ಜಗದೀಶ್ ಪಾತ್ರ ಮಾಡಾಗಿದೆ, ಇನ್ಯಾರು ಮಾಡ್ತಾರೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭ ರಾತ್ರಿ.